ಪಾಪಪುರುಷ ವಿಸರ್ಜನೆ ಮತ್ತೆ ಅದರ ಜೊತೆಗಿರುವಂತಹ ಪ್ರಾಣಾಯಾಮದ ಬಗ್ಗೆ ಇವತ್ತು ಸ್ವಲ್ಪ ಅವಲೋಕನ ಮಾಡೋಣ. ಇದ್ರ ಬಗ್ಗೆ ನಾನು ಅಭಿಪ್ರಾಯ ಹೇಳಿರ್ತೀನಿ, ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಈ ಪಾಪಪುರುಷ ವಿಸರ್ಜನೆ ಅನ್ನೋದು ಒಂದು ರೀತಿಯಾದಂತಹ ಮನೋವಿಶ್ಲೇಷಣಾ ರೂಪವಾದಂತಹ ಚಿಕಿತ್ಸಾ. ನಮ್ಮ ವ್ಯಕ್ತಿತ್ವದಲ್ಲಿ ಪ್ರವಿಷ್ಟನಾದಂತಹ ಪಾಪಪುರುಷನನ್ನ, ಹೊಟ್ಟೆಯ ಎಡಭಾಗದಲ್ಲಿದ್ದವನನ್ನ ನಾಭಿಗೆ ತಂದು ಅವನನ್ನು ಒಣಗಿಸಿ ಮುಂದೆ ಆತನನ್ನ ಹೃದಯಕ್ಕೆ ತಂದು ಆತನನ್ನು ಸುಟ್ಟು ಅಲ್ಲಿಂದ ಮುಂದೆ ಆತನ ಭಸ್ಮವನ್ನು ಎಡ ಮೂಗಿನ ಹೊರಳೆಗೆ ತಂದು ಅದನ್ನು ಹೊರಹಾಕಿ ನಮ್ಮ ಇಡೀ ಶರೀರವನ್ನು ಭಗವಂತನ ಅಮೃತದ ವರ್ಷಣಕ್ಕೆ ನಾವು ಪಾತ್ರವನ್ನಾಗಿ ಮಾಡಿಕೊಂಡು ಶುದ್ಧರಾಗಿ ಮುಂದೆ ಮಂತ್ರ ಜಪಾದಿಗಳನ್ನು ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇದ್ರ ಬಗ್ಗೆ ಆ ಮನೋವಿಶ್ಲೇಷಣಾ ಶಾಸ್ತ್ರದ ಮನೋವಿಶ್ಲೇಷಣಾ ವಿಧಾನದ ಮಹತ್ವ ಏನಿದೆ ಅದನ್ನು ನೋಡಿದ್ದೇವೆ. ಮತ್ತೆ ಈ ಪ್ರಸಂಗದಲ್ಲಿ ನಾವು ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ ಮೊದಲಾದ ರೂಪಗಳನ್ನು ಧ್ಯಾನಿಸಬೇಕೋ ಅಥವಾ ಮತ್ಯಾವ ರೂಪಗಳನ್ನು ಧ್ಯಾನಿಸಬೇಕು, ಅದ್ರ ಬಗ್ಗೆ ಇರುವಂತಹ ಭಿನ್ನ ಅಭಿಪ್ರಾಯಗಳು ಇತ್ಯಾದಿಗಳನ್ನು ಕೂಡ ನೋಡಿದ್ದೇವೆ. ಈ 4 ರೂಪಗಳನ್ನೇ ಧ್ಯಾನಿಸಬೇಕು ಅಂತ ಅನ್ನೋದನ್ನು ಆಚಾರ್ಯರಾಗಲಿ ಮತ್ತೆ ಜಯತೀರ್ಥರಾಗಲಿ ಯಾರು ಹೇಳಲಿಲ್ಲ. ಆದ್ದರಿಂದ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಧ್ಯಾನಿಸಬಹುದು. ಪಾಪಪುರುಷ ವಿಸರ್ಜನಕ್ಕೆ ಅನೇಕ ಪ್ರಕಾರಗಳಿವೆ, ಅನೇಕ ವಿಧಾನಗಳೇ ಇವೆ. ಅದರಲ್ಲಿ ಹೀಗೆ ಪಾಪಪುರುಷನನ್ನು ಸುಟ್ಟು ಹಾಕುವಾಗ ಕೆಲವರು ನರಸಿಂಹರೂಪಿಯಾದ ಭಗವಂತನನ್ನ, ಕೆಲವರು ಸಂಕರ್ಷಣನನ್ನ, ಇನ್ನು ಕೆಲವು ಕಡೆ ಪ್ರದ್ಯುಮ್ನನ್ನ ಅಥವಾ ಅನಿರುದ್ಧ ಇರಬೇಕು. ಅದನ್ನ ಇವುಗಳೆಲ್ಲ ಮಾಡಿದವರಿಗೆ ಗೊತ್ತಿದೆ. ಅದನ್ನ ಹೀಗೆ ಭಿನ್ನ ಭಿನ್ನ ಅಭಿಪ್ರಾಯಗಳಿದೆ ಅಂತ ಅನ್ನೋದನ್ನ ನಾವು ಈ ಹಿಂದೆ ನೋಡಿದ್ದೀವಿ. ಈ ಪಾಪಪುರುಷ ವಿಸರ್ಜನೆ ಮಾಡುವಾಗ ಅದರ ಜೊತೆಗೇನೆ ಒಂದು ಪ್ರಾಣಾಯಾಮವನ್ನು ವಿಧಾನ ಮಾಡುವುದು ಕೂಡ ಕೆಲವು ಕಡೆ ಕೇಳಿ ಬರ್ತದೆ. ಈ ಯೋಗದೀಪಿಕಾ ಮೊದಲಾದ ಕಡೆ ಆ ಯೋಗದೀಪಿಕಾದ ಕೆಲವು ಶ್ಲೋಕಗಳನ್ನೇ ತಂತ್ರಸಾರದ ವ್ಯಾಖ್ಯಾನವನ್ನು ಮಾಡಿದಂಥ ರಘುನಾಥ ತೀರ್ಥರು, ವ್ಯಾಸರಾಜ ಮಠದ ರಘುನಾಥ ತೀರ್ಥರು ತತ್ವಕಣಿಕಾ ಅಂತ ಒಂದು ವ್ಯಾಖ್ಯಾನ ಮಾಡಿದ್ದಾರೆ ತಂತ್ರಸಾರಕ್ಕೆ. ಅದರಲ್ಲಿ ಆ ಪ್ರಾಣಾಯಾಮದ ವಿಧಾನವನ್ನೆಲ್ಲ ವಿವರಿಸಿದ್ದಾರೆ. ಆದರೆ ಇದರ ಪ್ರಾಣಾಯಾಮದ ವಿಧಾನವನ್ನು ಆಚಾರ್ಯರು ತಂತ್ರಸಾರದಲ್ಲಿ ಎಲ್ಲೂ ವಿವರಿಸಿಲ್ಲ ಅನ್ನೋದನ್ನು ಗಮನಿಸಬೇಕು. ಯಾವ ಪ್ರಾಣಾಯಾಮದ ವಿಧಾನವನ್ನು ವಿವರಿಸಿದ್ದಾರೆ, ಯಾವುದನ್ನು ವಿವರಿಸಿಲ್ಲ, ಅದನ್ನು ಮೊದಲು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಸಂಧ್ಯಾವಂದನದ ಆರಂಭದಲ್ಲಿ ಆಚಮ್ಯ ಪ್ರಾಣಾಯಾಮ್ಯ ಅಂತ ಮಾಡ್ತೇವಲ್ಲ, 1, 2, 4ರ ಅನುಪಾತದಲ್ಲಿ, 1ರ ಅನುಪಾತದಲ್ಲಿ ರೇಚಕ, 2ರ ಅನುಪಾತದಲ್ಲಿ ಪೂರಕ, ಮುಂದೆ 4ರ ಅನುಪಾತದಲ್ಲಿ ಕುಂಭಕ, ಇದನ್ನು ಮಾಡ್ತೇವಲ್ಲ. ಒಂದು ಸಂಧ್ಯಾವಂದನದ ಆರಂಭದಲ್ಲಿ ಅರ್ಘ್ಯ ಕೊಡುವುದಕ್ಕಿಂತ ಮುಂಚೆ ಒಂದು, ಗಾಯತ್ರಿಯ ಪೂರ್ವಾಪರಗಳಲ್ಲಿ 1 ಬಾರಿ, ಸಂಧ್ಯಾವಂದನ ಮುಗಿದ ಮೇಲೆ 1 ಬಾರಿ, ಹೀಗೆ 5 ಬಾರಿ. ಸಂಧ್ಯಾವಂದನ ಮುಗಿದ ಮೇಲೆ 3 ಬಾರಿ ಅಂತ ಕೆಲವರು ಹೇಳ್ತಾರೆ. ಅವಾಗ 7 ಬಾರಿ ಆಗ್ತದೆ. ಆ ಪ್ರಾಣಾಯಾಮದ ವಿಧಾನವನ್ನು ಆಚಾರ್ಯರು ಹೇಳೇ ಇದ್ದಾರೆ. ಪೂರಯಿತ್ವ ರೇಚಕದ ದಕ್ಷಿಣ ರೇಚಯಿತ್ವ ದಕ್ಷಿಣತಃ ಪೂರಯಿತ್ವ ಚ ವಾಮತಃ ಇತ್ಯಾದಿ ರೂಪದಿಂದ ಅದನ್ನು ಆಚಾರ್ಯ ಹೇಳೇ ಇದ್ದಾರೆ. ಆದರೆ ಈ ಪಾಪಪುರುಷ ವಿಸರ್ಜನದ ಒಂದು ಕ್ರಮವನ್ನು ಹೇಳುವಾಗ ಇದು 2ನೇ ಅಧ್ಯಾಯದ 6ನೇ ಶ್ಲೋಕ. ಆದಾವಯೋ ಜಪೇ ಕುರ್ಯಾತ್ ಶೋಷಣಂ ದಹನಂ ಪ್ಲುತಿಂ ವಾಯು ಅಗ್ನಿ ವಾರುಣೈ ಬೀಜೈ ಧ್ಯಾತ್ವ ತನ್ಮಂಡಲೇ ಹರಿಂ ಅನ್ನುವ ಶ್ಲೋಕದಲ್ಲಿ ಹೇಗೆ ಯಾವ ರೀತಿಯಾದ ಪ್ರಾಣಾಯಾಮ ಮಾಡಿ ಆ ಪಾಪಪುರುಷನನ್ನು ಸುಡಬೇಕು, ಆತನ ಭಸ್ಮವನ್ನು ಹೊರಗೆ ಎಸಿಬೇಕು ಇತ್ಯಾದಿಗಳನ್ನು ಆಚಾರ್ಯರೇನು ಹೇಳಲಿಲ್ಲ. ಆದರೆ ಯೋಗ ದೀಪಿಕಾದಲ್ಲಿ ಅದರ ಕುರಿತಾದಂತಹ ವಿವರಣೆಗಳಿವೆ. ಅದನ್ನ ಆ ಯೋಗ ದೀಪಿಕಾದಲ್ಲಿ ಅದನ್ನೇನು ಹೇಳಿದ್ದಾರೆ ಮತ್ತೆ ಅದನ್ನ ರಘುನಾಥ ತೀರ್ಥರು ಹೇಗೆ ಅನುವಾದಿಸಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. ತದಿದಂ ಸ್ಪಷ್ಟಮಾಹ ಯೋಗ ದೀಪಿಕಾಯಾಂ ಪಂಡಿತಾಚಾರ್ಯ. ಇದು ಪಂಡಿತಾಚಾರ್ಯರ ಮಾತನ್ನು ಉದ್ಧರಿಸುವಂತಹ ತತ್ವಕಣಿಕಾದ ಮಾತು. ಪ್ರಾಣ ಸ್ವದೇಹಗೋ ವಾಯು ಆಯಾಮ ತನ್ನಿರೋಧನಂ. ಪ್ರಾಣ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ವಾಯು, ಆಯಾಮ ಅಂದ್ರೆ ಅದನ್ನ ನಿಯಂತ್ರಿಸುವುದು ಅಂತ ಹೀಗದರ ಅರ್ಥ ಆಗ್ತದೆ. ಯೋಗದೀಪಿಕಾದ ಮಾತುಗಳು ಪ್ರಾಣಾಯಾಮಂ ತತಃ ಕುರ್ಯಾತ್
ವಾಯುಬೀಜೇನ ಸೋಚಲಃ ಸತ್ರ್ಯಂಗಃ ರೇಚಕಃ ಪೂರಕಃ ಕುಂಭಕಃ. ಒಂದು ರೇಚಕ ವಾಯುವನ್ನು ಹೊರಗೆ ಬಿಡುವುದು, ಪೂರಕ ವಾಯುವನ್ನು ಒಳಗೆ ಎಳ್ಕೊಳ್ಳುವುದು, ಕುಂಭಕ ಅಂದ್ರೆ ವಾಯುವನ್ನು ಅಲ್ಲೇ ತಡೆ ಹಿಡಿಯುವುದು. ಹೀಗೆ 3 ಅಂಗಗಳದಕ್ಕಿವೆ. ಅಸವ್ಯ ಸವ್ಯ ನಾಸ್ಯೌ ತೌ ಆದ್ಯಾವ್ ಅಂತ್ಯೋ ಮರುಧೃತಿ ಅಂತ ಹೀಗೆ ಅದರ ವಿವರಣವನ್ನು ಕೂಡ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದಾರೆ. ಇದೆಲ್ಲ ಯೋಗದೀಪಿಕಾದ ದ್ವಿತೀಯ ಪಟಲದ 60, 61, 59ರಿಂದ ಮುಂದಿನ ಶ್ಲೋಕಗಳಲ್ಲಿ ಇದೆಲ್ಲ ಕಾಣಿಸ್ತದೆ. ಇದರ ವಿವರಣೆ ಹೇಗೆ? ಸಹ ಪ್ರಾಣಾಯಾಮ ಅಂಗತ್ರಯೋಪೇತ. ಈ ಪಾಪಪುರುಷ ವಿಸರ್ಜನದಲ್ಲಿ ಮಾಡುವ ಈ ಪ್ರಾಣಾಯಾಮಕ್ಕೂ ಕೂಡ 3 ಅಂಗಗಳಿವೆ, ರೇಚಕ, ಪೂರಕ, ಕುಂಭಕ ಎಂಬುದಾಗಿ. ಈ ತತ್ರ ಅವಯವ ವಿಶೇಷ ನಿಯಮ ಉಚ್ಯತೆ. ಯಾವ್ಯಾವ ಅಂಗಗಳಿಂದ ಆ ರೇಚಕ, ಪೂರಕ ಮತ್ತು ಕುಂಭಕಗಳನ್ನು ಮಾಡಬೇಕು ಅಂತ. ಮೊದಲನೇದು ರೇಚಕ ಏನಿದೆ, ಆ ರೇಚಕ ಮತ್ತು ಪೂರಕ ಇವೆರಡನ್ನೂ ಕೂಡ ಆದ್ಯವು ಪ್ರಾಣಾಯಾಮದ ಈ 2 ಅಂಗಗಳನ್ನು ಸವ್ಯನಾಸ್ಯವು ದಕ್ಷಿಣ ನಾಸಾಪುಟ ಮತ್ತೆ ಸವ್ಯನಾಸಾಪುಟ ಭಾವವು, ರೇಚಕವನ್ನ ಅಂದ್ರೆ ಗಾಳಿಯನ್ನು ಹೊರಗೆ ಬಿಡುವುದನ್ನ ಬಲ ಹೊರಳೆಯಿಂದ, ಮತ್ತೆ ಪೂರಕ ಗಾಳಿಯನ್ನು ಒಳಗೆ ಎಳ್ಕೊಳ್ಳುವುದನ್ನ ಎಡ ಹೊರಳೆಯಿಂದ ಮಾಡಬೇಕು ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ದಕ್ಷಿಣ ನಾಸಾಪುಟೇನ ರೇಚನಂ, ಸವ್ಯನಾಸಾಪುಟೇನ ಅಂದ್ರೆ ಎಡ ಹೊರಳೆಯಿಂದ ಪೂರ್ಣಂ ಕರ್ತವ್ಯಂ ಇತ್ಯರ್ಥ. ಅಂತ್ಯ ಕುಂಭಕಾಖ್ಯ ಪ್ರಾಣಾಯಾಮ ಮರುದ್ಧೃತಿ ವಾಯುವನ್ನು ಅಲ್ಲೇ ತಡೆ ಹಿಡಿಯುವುದು, ಅದು ಕುಂಭಕ ಅಂತ ಕರೆಸ್ಕೋತದೆ. ವಾಯೋರ್ ದೇಹೆ ಕುಂಭಯೋ ಸ್ಥಾಪನಂ, ಒಂದು ಗಡಿಗೆಯಲ್ಲಿ ನೀರನ್ನು ಇಟ್ಟು ಹೇಗೆ ಅದನ್ನ ಒಂದು ಕಡೆ ಇಟ್ಕೊಂಡು ಮತ್ತೆ ಬೇಕಾದಾಗ ಉಪಯೋಗ ಮಾಡ್ಕೋತಿರ್ತಾರೋ ಅದರಂತೆ ಈ ವಾಯುವನ್ನು ದೇಹದಲ್ಲಿ ತಡೆ ಹಿಡಿಯುವುದು. ಈ ತಡೆ ಹಿಡಿಯುವುದಕ್ಕೇನೆ ಕುಂಭಕ ಅನ್ನುವ ಹೆಸರನ್ನು ಹೇಳ್ತಾರೆ. ತೇಷಾಂ ಕಾಲನಿಯಮ ಉಚ್ಯತೆ. ರೇಚಕ ಪ್ರಾಣಾಯಾಮಾತ್ ದ್ವಿಗುಣ ಕಾಲ ಪೂರಕ, ತ್ರಿಗುಣ ಕಾಲ ಕುಂಭಕ. ಇದನ್ನು ಗಮನಿಸಿ. ನಾವು ವಾಯುವನ್ನ ಬಲ ಮೂಗಿನ ಹೊರಳೆಯಿಂದ ಹೊರ ಹಾಕಲಿಕ್ಕೆ ಅಂದ್ರೆ ರೇಚನ ಮಾಡಲಿಕ್ಕೆ ಎಷ್ಟು ಕಾಲವನ್ನು ತಗೊಂಡಿರ್ತೀವೋ ಅದರ ದುಪ್ಪಟ್ಟು ಕಾಲವನ್ನ ವಾಯುವನ್ನ ಎಡ ಮೂಗಿನ ಹೊರಳೆಯಿಂದ ಒಳಗೆ ಎಳೆದುಕೊಳ್ಳಲಿಕ್ಕೆ ತಗೊಳ್ಬೇಕು. ಮತ್ತೆ ಕುಂಭಕ ಏನಿದೆ ಅದು ತ್ರಿಗುಣ ಕಾಲ, 3 ಪಟ್ಟು. ಹೀಗೆ 1, 2, 3 ಈ ಅನುಪಾತದಲ್ಲಿ ರೇಚಕ, ಪೂರಕ ಮತ್ತೆ ಕುಂಭಕ ಇವಿಷ್ಟು ನಡೆಯಬೇಕು ಅಂತ ಅಲ್ಲಿ ಹೇಳಿರೋದು. ಪೂರಕಾದೇವ ತ್ರಿಗುಣ ಕಾಲ ವಾ ಇತಿ ಪಕ್ಷಾಂತರಂ. ರಘುನಾಥ ತೀರ್ಥರೇ ಅದನ್ನು ಹೇಳ್ತಾರೆ. ರೇಚಕ ಅಂದ್ರೆ ವಾಯುವನ್ನು ಹೊರಗೆ ಬಿಡುವುದಕ್ಕೆ ಏನು ಕಾಲವನ್ನು ತಗೊಂಡಿರ್ತೇವೆ ಅದರ ದುಪ್ಪಟ್ಟು ಕಾಲ ಪೂರಕಕ್ಕೆ, ಆ ಪೂರಕಕ್ಕಿಂತ 3 ಪಟ್ಟು ಕಾಲ ಸಮಯವನ್ನು ತಗೊಳ್ಬೇಕು ಕುಂಭಕವನ್ನು ಮಾಡಲಿಕ್ಕೆ ಅಂತೂ ಒಂದು ಪಕ್ಷಾಂತರ ಇದೆ. ಮೊದಲನೇ ಪಕ್ಷಕ್ಕೂ ಈ ಪಕ್ಷಕ್ಕೂ ವ್ಯತ್ಯಾಸ ಆಗ್ತದೆ. ಮೊದಲನೇ ಪಕ್ಷದಲ್ಲಿ 1, 2, 3 ಈ ಅನುಪಾತದಲ್ಲಿ ಕ್ರಮವಾಗಿ ರೇಚಕ, ಪೂರಕ ಮತ್ತೆ ಕುಂಭಕಗಳಾಗ್ತವೆ. ಆದರೆ ಎರಡನೇ ಪಕ್ಷದಲ್ಲಿ ಆ ಪೂರಕಕ್ಕಿಂತ 2 ಪಟ್ಟು, ಪೂರಕಕ್ಕಿಂತ 3 ಪಟ್ಟು, ಅರ್ಥಾತ್ ಪೂರಕವು 2 ಅನುಪಾತದಲ್ಲಿದ್ರೆ ಅದರ 3 ಪಟ್ಟು ಅಂದ್ರೆ 6 ಪಟ್ಟು ಆಗ್ತದೆ. ಹಾಗಾಗಿ ಒಟ್ಟಾರೆ ಅನುಪಾತ 1, 2, 6 ಅನುಪಾತದಲ್ಲಿ 1 ಸೆಕೆಂಡಿನಲ್ಲಿ ರೇಚಕವನ್ನು ಮಾಡಿದ್ರೆ 2 ಸೆಕೆಂಡಿನಲ್ಲಿ ಪೂರಕ ಮಾಡಬೇಕು, 6 ಸೆಕೆಂಡಿನಷ್ಟು ಕುಂಭಕ ಮಾಡಬೇಕು ಅಂತ ಆ ಎರಡನೇ ವಿಕಲ್ಪದ ಅರ್ಥ ಆಗ್ತದೆ. ಮೊದಲನೇ ವಿಕಲ್ಪಕ್ಕನುಸಾರವಾಗಿ 1 ರೇಚಕ, 2 ಪೂರಕ, 3 ಕುಂಭಕ. ಇವಕ್ಕೆಲ್ಲ ಒಂದು ಮಾತ್ರಾ ಕಾಲ ಅಂತ ಹೇಳ್ತಾರೆ. ಒಂದು ಅಕ್ಷರವನ್ನು ಉಚ್ಚಾರ ಮಾಡಲಿಕ್ಕೆ ನಮಗೆ ಸಾಮಾನ್ಯವಾದ ವೇಗದಲ್ಲಿ, ತೀರ ವೇಗವೂ ಬೇಡ, ತೀರ ನಿಧಾನವೂ ಬೇಡ, ಅದಕ್ಕೆ ಏನು ಕಾಲವನ್ನು ತಗೊಂಡಿರ್ತೇವೆ ಅದಕ್ಕೊಂದು ಮಾತ್ರಾ ಕಾಲ ಅಂತಾರೆ. ಅಷ್ಟು ಕಾಲದಲ್ಲಿ ವಾಯುವನ್ನು ಹೊರ ಹಾಕಿದ್ರೆ ಅದರ ದುಪ್ಪಟ್ಟು ಕಾಲವನ್ನು ವಾಯುವನ್ನು ಒಳಗೆ ತಗೋಬೇಕು. ಮತ್ತೆ ಆ ವಾಯುವನ್ನು ಹೊರ ಹಾಕ್ಲಿಕ್ಕೆ ಏನು ಕಾಲವನ್ನು ತಗೊಂಡಿರ್ತೀವಿ ಅದರ 3 ಪಟ್ಟು ಕಾಲವನ್ನು
ಒಟ್ಟಾರೆ 1, 2, 3 ಅನುಪಾತ ಆಯಿತು. 3 ಪಟ್ಟು ಕಾಲವನ್ನ ಈ ಕುಂಭಕ ಮಾಡ್ಲಿಕ್ಕೆ ತಗೊಳ್ಬೇಕು. ತ್ರಿಗುಣ ಕಾಲಕಃ ಕುಂಭಕಃ ಇದು ಮೊದಲನೇ ಪಕ್ಷ. 1, 2, 3 ಅನುಪಾತ 1, 1, 2, 6 ಅನುಪಾತ ಅಂತ ಇನ್ನೊಂದು ಪಕ್ಷ. ಹೀಗೆ ನಾವು ಆ ಕುಂಭಕವನ್ನು ಮಾಡಬೇಕು ಅಂತ, ಒಟ್ಟಾರೆ ಪ್ರಾಣಾಯಾಮವನ್ನು ಮಾಡಬೇಕು ಆ ಪಾಪ ಪುರುಷ ವಿಸರ್ಜನದಲ್ಲಿ ಅಂತ ಅದರ ಅಭಿಪ್ರಾಯ ಹೇಳಿದಂತಾಗ್ತದೆ. ದೇಹಸ್ಥಂ ಪಾಪ್ಮಾನಂ ಪೂರಕಾತ್ ಪ್ರಾಣಾಯಾಮತ್ ಸ್ಖಲಿತಂ, ಅದರ ಉಪಯೋಗಗಳನ್ನು ಹೇಳಿದ್ದಾರೆ. ದೇಹದೊಳಗಿರುವಂತಹ ಪಾಪ ಪುರುಷ ಇದ್ದಾನಲ್ಲ, ಅವನನ್ನ ಈ ಪೂರಕ ಪ್ರಾಣಾಯಾಮದಿಂದ, ಇದನ್ನು ಗಮನಿಸಿ, ರೇಚಕ ಪ್ರಾಣಾಯಾಮದಿಂದ ಅಲ್ಲ, ಪೂರಕ ಪ್ರಾಣಾಯಾಮದಿಂದ ಸ್ಖಲಿತಂ ಕೃತ್ವ ಅಂದ್ರೆ ಸ್ವಕಾರ್ಯ ಅಕ್ಷಮಂ ಕೃತ್ವ, ತನ್ನ ಕಾರ್ಯದಲ್ಲಿ ಅವನನ್ನು ಅಸಮರ್ಥನನ್ನಾಗಿ ಮಾಡಿ, ಅವನ ಬೆಳವಣಿಗೆಗೆ ಒಂದು ತಡೆಯನ್ನು ಹಾಕಿ, ಉದ್ಬೃದ್ಧ ಮೂಲ ಶಕ್ತಿ ಆ ಥರ ಅವನನ್ನು ಮಾಡಿ, ಆಸ್ಫಾಲಯತೆ ಪಾಪ್ಮಾನಂ ವಾಯು ಕೌಂಭಕ ಸಂಯುತ, ಕುಂಭಕ ಮಾಡಿದಾಗ ವಾಯು ಆ ಪಾಪ ಪುರುಷನಿಗೆ ಅಪ್ಪಳಿಸ್ತದೆ. ಸ ಸಂಶುಷ್ಯತಿ ಚ ದ್ವೇಷ್ಟ ಇರಬೇಕಿದು, ತತ್ರ ಪರಿಭ್ರಮನ್, ಆ ಪಾಪ ಪುರುಷ ಅಲ್ಲಲ್ಲಿ ಸಂಚಾರ ಮಾಡಿ ಅವನು ಮೊದಲು ಒಣಗಿ ಹೋಗ್ತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ತತಃ ಕುಂಭಕವಾಯು ಪಾಪ್ಮಾನಂ ಭಸ್ಮೀಕರೋತಿ ಇತಿ ಇಮಮರ್ಥಮೇವ ಸ್ಪಷ್ಟಯತೆ ಸ ಸಂಶುಷ್ಯತಿ. ಆ ಕುಂಭಕವಾಯು ಏನಿದೆ ಅದು ಒಳಗೆ ತಡೆ ಹಿಡಿಯಲ್ಪಟ್ಟಂತಹ ವಾಯು, ಅಲ್ಲೇ ತಡೆ ಹಿಡಿದು ಅದರಲ್ಲಿ ಒಂದು ಒತ್ತಡ ಕ್ರಿಯೇಟ್ ಆಗಿರ್ತದಲ್ಲ, ಆ ಕುಂಭಕ ವಾಯುವನ್ನ ಈ ಪಾಪ ಪುರುಷನನ್ನ, ವಾಯುವನ್ನಲ್ಲ ಪಾಪ ಪುರುಷನನ್ನ ಭಸ್ಮವನ್ನಾಗಿ ಮಾಡಿಬಿಡ್ತದೆ ಅಂತ ಅದನ್ನ ಸ ಸಂಶುಷ್ಯತೆ ಅನ್ನೋ ಮುಂದಿನ ಮಾತಿನಿಂದ ಹೇಳಿದ್ದಾರೆ. ಜೀವಸ್ತು ಸ್ವಸ್ಯ ಯಥಾ ಶೋಷಃ ನಭವತಿ ತಥಾ ತತ್ರ ನಾಡಿ ವಿಶೇಷ ಪರಿಭ್ರಮನ್ ನಾಸ್ತೆ. ಆದರೆ ಈ ಶರೀರದ ಸ್ವಾಮಿಯಾದಂತಹ ಜೀವ ಅವನು ಬೇರೆ ಅಲ್ಲೇ ಸುತ್ತಮುತ್ತಲು ಸಂಚಾರ ಮಾಡ್ತಾ ಇರ್ತಾನೆ, ಅವನಿಗೇನು ಇದರಿಂದ ತೊಂದರೆ ಆಗೋದಿಲ್ಲ. ತದಾತು ಅಯಂ ಪಾಪ ಪುರುಷ ಪ್ರಾಣಾಯಾಮೇನ ವಾಯು ನಿಗ್ರಹೇ, ಆ ಪ್ರಾಣಾಯಾಮದಿಂದ ವಾಯುವನ್ನು ನಿಗ್ರಹ ಮಾಡಿದಾಗ ಉದ್ಬೃದ್ಧೇನ ವನ್ಹಿನ, ಅಲ್ಲೊಂದು ವನ್ಹಿ ತಯಾರಾಗಿರ್ತದೆ. ವಾಯು ಆಸ್ಫಾಲ ಪ್ರಸಾರಿಭಿ ವಾಯು ಸಂಘರ್ಷಣೇನ ವಿಸ್ತೃತ ಹೃತ್ಕಮಲಸ್ಥ ನೃಸಿಂಹಾಖ್ಯ ಅಗ್ನಿಜ್ವಾಲಾವದ್ಭಿ ದೇಹಸ್ಥ ಅಗ್ನಿಭಿ ದಹ್ಯತೆ. ನರಸಿಂಹಾಗ್ನಿ ಏನಿದೆ ದೇಹದಲ್ಲಿ ಸೃಷ್ಟವಾಗಿರುವಂತಹ ನರಸಿಂಹಾಗ್ನಿ, ಅದರ ಜ್ವಾಲೆಗಳಿಂದ ಆತ ಸುಟ್ಟು ಹೋಗ್ತಾನೆ ಅಂತ ಹೀಗದ ಅರ್ಥ. ಅನೇನ ದ್ವಯೋಹ ಪ್ರಯೋಜನ ಮುಕ್ತಂ. ಆ ಪೂರಕ ಮತ್ತೆ ಕುಂಭಕಕ್ಕೆ ಏನು ಪ್ರಯೋಜನ ಅಂತ ಹೇಳಿದಂಗಾಯ್ತು. ಪೂರಕದಿಂದ ಆತನನ್ನು ಒಣಗಿಸ್ತೇವೆ, ಕುಂಭಕದಿಂದ ಆತನನ್ನ ಸುಟ್ಟು ಹಾಕ್ತೇವೆ. ರೇಚಕ ಪ್ರಾಣಾಯಾಮದ ಪ್ರಯೋಜನ ಮುಚ್ಚತೆ. ಮುಂದೆ ರೇಚಕ ಪ್ರಾಣಾಯಾಮದ ಪ್ರಯೋಜನವನ್ನ ತಿಳಿಸ್ತಾರೆ. ವಾಯುನ ಅನ್ನುವ ಆ ಯೋಗದೀಪಿಕಾದ ಮಾತುಗಳಿಂದ, ವಾಯುನ ಸಾನುಬಂಧೇಸ್ಮಿನ್ ಭಸ್ಮರೂಪೇಣ ರೇಚಿತೆ ಅಂತನೋ ಮಾತಿನಿಂದ ಅದನ್ನು ತಿಳಿಸ್ತಾರೆ. ರೇಚಕ ವಾಯುವಿನಿಂದ ಅವನ ಭಸ್ಮವನ್ನು ಹೊರ ಹಾಕಬೇಕು ಅಂತ ಈಗ ಇದು ಅದರ ತಾತ್ಪರ್ಯ ಆಗ್ತದೆ. ಏವಂ ತ್ರಯಾಣ ಉಪಗೇಯ ಸಿದ್ಧೆ, ಈ 3 ಅಂಗಗಳ ಉಪಯೋಗವೂ ಕೂಡ ಈ ರೀತಿಯಾಗಿ ಸಿದ್ಧವಾಯಿತು ಅಂತ ಅದರ ಅಭಿಪ್ರಾಯ. ವಾಯುವನ್ನು ಪೂರ್ಣ ಮಾಡಿಕೊಳ್ಳುವಾಗ ಅವನನ್ನು ಒಣಗಿಸ್ತೇವೆ, ಕುಂಭಕದಲ್ಲಿ ಆತನನ್ನು ಸುಟ್ಟು ಹಾಕ್ತೇವೆ, ರೇಚಕ ಮಾಡುವಾಗ ಆತನ ಭಸ್ಮವನ್ನು ಹೊರ ಹಾಕ್ತೇವೆ ಅಂತ ಅರ್ಥ. ಇಲ್ಲಿ ಮೊದಲು ಪೂರಕ, ಆಮೇಲೆ ಕುಂಭಕ, ಆಮೇಲೆ ರೇಚಕ ಅಂತ ಹೇಳಿದಂತೆ ಕಾಣಿಸ್ತದೆ. ಇದಕ್ಕಿಂತ ಮೊದಲು ಯೋಗದೀಪಿಕಾದಲ್ಲಿ ಸತ್ಯಂಗ ರೇಚಕಶ್ಚೈವ ಪೂರಕ ಕುಂಭಕ ಅಂತ ಹೇಳಿ ರೇಚಕ ಪೂರಕ ಕುಂಭಕ ಅಂತ ಹೇಳಿದ್ದಾರೆ. ರೇಚಕ ಪೂರಕ ಮತ್ತು ಕುಂಭಕಗಳು 1, 2, 3 ಅನುಪಾತದಲ್ಲಿರಬೇಕು ಅಂತ ಹೇಳಿದ್ದಾರೆ. ಆದರೆ ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನು ವರ್ಣಿಸುವಾಗ ಪೂರಕ ಮೊದಲು, ಕುಂಭಕ ಆಮೇಲೆ, ರೇಚಕ ಕೊನೆಗೆ ಅಂತ ಹೇಳಿದ್ದಾರೆ. ಇದು ಗೊಂದಲ ಹುಟ್ಟಿಸುವಂತಿದೆ. ಅದೇನೇ ಇರಲಿ, ಆ ಕ್ರಿಯೆಯನ್ನು ಏನು ಹೇಳಿದ್ದಾರೆ ಆ ಪ್ರಕಾರನೇ ನಾವು ಮಾಡಿಬಿಡಬಹುದು ಅಂತ ತಿಳ್ಕೊಳ್ಳೋಣ. ಮೊದಲು ಪೂರಕದಿಂದ ಆತನನ್ನು ಒಣಗಿಸಿ, ಕುಂಭಕದಲ್ಲಿ ಆತನನ್ನು ಸುಟ್ಟು, ರೇಚಕದಿಂದ ಆತನ ಭಸ್ಮವನ್ನು ಹೊರ ಹಾಕೋದು. ಮುಂದೆ ಅಮೃತ ವೃಷ್ಟಿಯಿಂದ ನಮ್ಮ ಶರೀರವನ್ನು ನಾವು ತ್ವಯಿಸಿಕೊಳ್ಳುವುದು ಅಂತ ಹೀಗೆ ಅದನ್ನು ಮಾಡ್ಕೊಳ್ಬಹುದು. ಅಲ್ಲಿ ಏನು ಹೇಳಿದ್ದಾರೆ ಆ ಪ್ರಕಾರ.
ಈ ಸನತ್ ಕುಮಾರ ಸಂಹಿತಾದಲ್ಲಿ ಬಹುಶಃ ಇದು ಪಂಚರಾತ್ರದ್ದಿರಬೇಕು, 5ನೇ ಪಟಲದಲ್ಲಿ ಇದರ ವಿವರಣವನ್ನ ಹೇಳಿದ್ದಾರೆ. ಅದನ್ನ ತತ್ವಕಣಿಕಾದಲ್ಲಿ ಹೇಳ್ತಾರೆ. ದೇಹಾದ್ ಬಹಿಷ್ಠಂ ವಾಯುಂ ಪ್ರಥಮತಃ ವಾಮನಾಸಿಕಯ ಸತತ ಗತಿಬೀಜೇನ ಷೋಡಶವಾರಂ ಅಭ್ಯಸ್ಯ ಅಂತಃಪ್ರವೇಶ ಲಕ್ಷಣೇನ ಪೂರಣೇನ ದೇಹಮಾದೌ ಶೋಧಯತ್. ದೇಹದ ಹೊರಗಿರುವಂತಹ ವಾಯುವನ್ನ ಮೊದಲು ಎಡಗಿನ ಮೂಗಿನ ಹೊರಳೆಯಿಂದ ವಾಯು ಬೀಜದಿಂದ ಓಂ ಎಂ ಓಂ ಅನ್ನುವಂತಹ ವಾಯು ಬೀಜದಿಂದ ಅದನ್ನು 12 ಬಾರಿ ಪಠನ ಮಾಡಿ ದೇಹವನ್ನು ಸ್ವಚ್ಛಗೊಳಿಸ್ಕೋಬೇಕು. ಅದಾದ್ಮೇಲೆ ದ್ವಾತ್ರಿಂಶದ್ವಾರಂ 32 ಬಾರಿ ಅಗ್ನಿ ಬೀಜವನ್ನು ಓಂ ರಂ ಓಂ ಅಂತ ಹೇಳಿ ಕುಂಭಕವನ್ನು ಮಾಡಿ ಹೊರಗಿನ ಅಗ್ನಿಯನ್ನ ಒಳಗೆ ತಗೊಂಡು ದೇಹವನ್ನು ಸ್ವಚ್ಛ ಮಾಡ್ಕೋಬೇಕು. ತತಃ ದಕ್ಷಿಣ ನಾಸಾಪುಟೇನ ಮೂಗಿನ ಹೊರಳೆಯಿಂದ ಒಳಗಿರುವಂತಹ ವಾಯು ಮತ್ತು ಅಗ್ನಿಯನ್ನು ಹೊರ ಹಾಕಬೇಕು. ಅಥ ಇಷ್ಟೆಲ್ಲ ಆದ ಮೇಲೆ ವನ್ಹಿ ಬೀಜೇನ ಅಗ್ನಿಂ ವಾಯುಂಚ ವಾಮನಾಸಯ ಪುನರಂತಃ ಪ್ರವೇಶಯಿತ್ವ. ವನ್ಹಿ ಬೀಜ ಅಂದ್ರೆ ಓಂ ರಂ ಓಂ ಅಂತಾನೆ ಇದ್ದಿರಬೇಕು. ಅದನ್ನ ಎಡ ಮೂಗಿನ ಹೊರಳೆಯಿಂದ ಮತ್ತೆ ಒಳಗೆ ತಗೊಂಡು ಹೀಗೆ ಪೂರಕ ಮಾಡಿ ಮುಂದೆ ಕುಂಭಕವನ್ನು ಮಾಡಬೇಕು. ತತಃ ತತ್ಸ್ಥಂ ಪಾಪಪುರುಷಂ ಸಂದಹ್ಯ. ಕುಂಭಕದಲ್ಲಿ ಒಳಗಿರುವ ಪಾಪಪುರುಷನನ್ನು ಸುಟ್ಟು ತತಃ ಪರಮಪುರುಷಾನುಗ್ರಹೇಣ ವರುಣ ಮಂಡಲಸ್ಥ ಭಗವತ ಅಮೃತ ಪ್ಲಾವನೇನ, ಅಮೃತದ ದೃಷ್ಟಿಯಿಂದ ನಮ್ಮನ್ನಾತ ಸ್ವಚ್ಛ ಮಾಡಲಿ ಅಂತ ಕೇಳ್ಕೊಳ್ಬೇಕು. ಇದು ಆ ಸನತ್ ಕುಮಾರ ಸಂಹಿತಾದಲ್ಲಿ ಬಂದಿರುವಂತಹ ವಿವರ. ಯೋಗ ದೀಪಿಕಾದ ವಿವರಣೆಗನುಸಾರವಾಗಿ ತತ್ವಕಣಿಕಾಕಾರರು ರಘುನಾಥ ತೀರ್ಥರು ವಿವರಣೆ ಮಾಡಿದಂತಹ ಈ ಭಾಗ ಏನಿದೆಯಲ್ಲ, ಆ ಪಾಪ ಪುರುಷನನ್ನು ಸುಟ್ಟು ಆತನ ಭಸ್ಮವನ್ನು ಹೊರಹಾಕುವುದು ಅನ್ನುವುದು ಈಗ ನಮಗೆ ಬಳಕೆಯಲ್ಲಿ ಏನಿದೆಯಲ್ಲ ಅದಕ್ಕಿಂತ ಅದು ಬೇರೆ ರೀತಿಯಾಗಿದೆ. ನಮಗೀಗ ಗೊತ್ತಿರುವಂತೆ ಓಂ ಯಂ ಓಂ ಅಂತ 6 ಬಾರಿ ಹೇಳಿ ಆ ವಾಯು ಪಾಪ ಪುರುಷನನ್ನು ಒಣಗಿಸಬೇಕು. ಮುಂದೆ ಓಂ ರಂ ಓಂ ಅಂತ 12 ಬಾರಿ ಹೇಳಿ ಆತನನ್ನು ಸುಡಬೇಕು. ಮುಂದೆ ನಾಸಾಗ್ರಥ ಸಂಕರ್ಷಣೋ ಭಗವಾನ್ ಮಚ್ಚರೀರಸ್ಥ ದಗ್ಧ ಪಾಪ ಪುರುಷಸ್ಯ ಭಸ್ಮ ನಿಸ್ಸಾರಯತು. ಮೂಗಿನಲ್ಲಿರುವಂತಹ ಸಂಕರ್ಷಣ ರೂಪಿಯಾದ ಭಗವಂತ ನಮ್ಮ ಶರೀರದಲ್ಲಿರುವಂತಹ ಪಾಪ ಪುರುಷನ ಭಸ್ಮವನ್ನು ಹೊರಹಾಕಬೇಕು ಅಂತ ಎಡಭಾಗದ ಮೂಗಿನ ಹೊರಳೆಯಿಂದ ಆ ವಾಯುವನ್ನು ಹೊರಗೆ ಬಿಡಬೇಕು ಅಂತಿದೆ. ಹಾಗಾದ್ರೆ ಆ ಸುಟ್ಟು ಹೋದಂತಹ ಪಾಪ ಪುರುಷನ ಭಸ್ಮವನ್ನ ಎಡ ಮೂಗಿನ ಮೂಲಕ ಹೊರಗೆ ಹಾಕಬೇಕು ಅಂತ ಈಗ ನಮಗೆ ಕಾಣಿಸುವಂತಹ ಅಂಶ, ಈಗ ನಾವು ಬಳಕೆಯಲ್ಲಿರುವಂಥದ್ದು. ತಜ್ಞರಾದವರು, ಹಿರಿಯ ವಿದ್ವಾಂಸರಾದವರು, ನಮ್ಮ ಗುರುಗಳು ಮೊದಲಾದವರು ಎಲ್ಲ ಬರೆದಿರುವಂತಹ ರೀತಿ ಹಾಗಿದೆ. ಆದರೆ ನಾವೀಗ ಯೋಗ ದೀಪಿಕಾ ಮತ್ತು ಅದಕ್ಕನುಸಾರವಾಗಿ ಈ ತತ್ವಕಣಿಕಾದಲ್ಲಿ ನೋಡಿದ್ದೇವೆ, ಆ ರೇಚಕವನ್ನು ಮಾಡಬೇಕಾದದ್ದು ಬಲಮೂಗಿನ ಹೊರಳೆಯಿಂದ ಅಂತ. ರೇಚಕವನ್ನು ಮಾಡಬೇಕಾದ್ದು ಬಲಮೂಗಿನ ಹೊರಳೆಯಿಂದ ಅಂದ್ರೆ ಹಾಗಾದ್ರೆ ಆ ಭಸ್ಮವನ್ನು ಹೊರ ಹಾಕಬೇಕಾದದ್ದು ಬಲಮೂಗಿನ ಹೊರಳೆಯಿಂದ ಅಂತ ಆಯ್ತು. ರೇಚಕ, ಪೂರಕ ಮತ್ತು ಕುಂಭಕ ಅಂತ ಮೊದಲು 3 ಅಂಗಗಳನ್ನು ಹೇಳಿದ್ದಾರೆ. ಈ ಭಸ್ಮವನ್ನು ಹೊರಹಾಕುವಾಗ ರೇಚಕವನ್ನೇನು ವರ್ಣಿಸಿದ್ದಾರೆ, ಪಾಪಪುರುಷೇ ವಾಯುನ ಭಸ್ಮಸಾತ್ಕೃತೆ ರೇಚಕ ವಾಯುನ ತದ್ಭಸ್ಮ ಬಹಿ ರೇಚಯೇತ್. ರೇಚಕ ವಾಯುವಿನಿಂದ ಅವನು ಭಸ್ಮವನ್ನು ಹೊರಹಾಕಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ರೇಚಕ ವಾಯುನ ಅಂತ ಹೀಗೆ ವರ್ಣಿಸುವಾಗ ಯಾವ ಹೊರಳೆಯಿಂದ, ಬಲ ಹೊರಳೆಯೋ ಎಡ ಹೊರಳೆಯೋ ಅಂತನ್ನೋದನ್ನು ಅವರು ಸ್ಪಷ್ಟಪಡಿಸಿಲ್ಲ. ನಾವು ಅವರು ಒಂದು 4-5 ಶ್ಲೋಕಗಳ ಹಿಂದೆ ಯೋಗ ದೀಪಿಕಾದಲ್ಲಿ ಏನು ವಿವರಿಸಿದ್ದಾರೆ ಅದಕ್ಕನುಸಾರವಾಗಿ ಅದನ್ನ ಬಲಮೂಗಿನ ಹೊರಳೆಯಿಂದ ಅಂತ ತಿಳ್ಕೊಳ್ಬೇಕಾಗ್ತದೆ. ಭಸ್ಮವನ್ನು ಹೊರಹಾಕುವುದು ಸತ್ಯಂಗ ರೇಚಕಶ್ಚೈವ ಪೂರಕ ಕುಂಭಕ ಅಂತ ಹೇಳಿದ್ದಾರೆ. ಅಸವ್ಯ ಸವ್ಯನಾಸ್ಯವು ತವು. ಈ ರೇಚಕ ಮತ್ತು ಪೂರಕಗಳೇನಿವೆ ಇವೆರಡೂ ಕೂಡ ಕ್ರಮವಾಗಿ ದಕ್ಷಿಣ ನಾಸಾಪುಟದಿಂದ ಮತ್ತು ವಾಮ ನಾಸಾಪುಟದಿಂದ ನಡೀಬೇಕಾದ್ದು. ಹಾಗಾಗಿ ರೇಚಕ ನಡೀಬೇಕಾದದ್ದು ಬಲ ಮೂಗಿನ ಹೊರಳೆಯಿಂದ, ಪೂರಕ ನಡೆಯಬೇಕಾದದ್ದು ಎಡ ಮೂಗಿನ ಹೊರಳೆಯಿಂದ ಅಂತ 4-5 ಶ್ಲೋಕಗಳು ಮೊದಲು ಅವರು ಹೇಳಿರೋದ್ರಿಂದ ಪಾಪ ಪುರುಷನ ಭಸ್ಮವನ್ನ ರೇಚಕದಿಂದ ಹೊರಹಾಕಬೇಕು ಅಂತ ಅವ್ರು ಹೇಳುವಾಗಲೂ ಕೂಡ ಬಲ ಮೂಗಿನ ಹೊರಳೆಯನ್ನೇ ನಾವು ಆಶ್ರಯಿಸಬೇಕು ಅಂತ ಗೊತ್ತಾಗ್ತದೆ.
ಆ ಯೋಗ ದೀಪಿಕಾದ ಮಾತುಗಳಿಂದ. ಆದ್ರೆ ಈಗ ನಾವು ಬಳಕೆ ಮಾಡ್ಕೊಳ್ತಿರೋದು ಎಡಮೂಗಿನ ಹೊರಳಿಂದ ಭಸ್ಮವನ್ನು ಹೊರ ಹಾಕಲಿಕ್ಕೆ. ಈ ನಮ್ಮ ಬಳಕೆಗನುಸಾರವಾಗಿ ಆ ಯೋಗ ದೀಪಿಕಾದ ಶ್ಲೋಕಗಳನ್ನ ಮತ್ತೆ ತತ್ವಕಣಿಕಾದಲ್ಲಿರುವಂತಹ ಶ್ಲೋಕಗಳನ್ನು ಕೂಡ ಇದಕ್ಕನುಸಾರವಾಗಿ ವ್ಯಾಖ್ಯಾನ ಮಾಡಿದರೆ ಅರ್ಥವೇ ಬದಲಾಗ್ತದೆ. ರೇಚಕದಿಂದ ವಾಯುವನ್ನು ಹೊರಹಾಕಿ ಪೂರಕದಿಂದ ವಾಯುವನ್ನು ಒಳಗೆ ತಗೊಂಡು ಆಗ ಪಾಪಪುರುಷನನ್ನು ಒಣಗಿಸಿ ಮುಂದೆ ಕುಂಭಕದಲ್ಲಿ ಆತನನ್ನು ಸುಟ್ಟು ಮತ್ತೆ ಇನ್ನೊಂದು ಬಾರಿ ನಾವು ರೇಚಕವನ್ನು ಮಾಡಬೇಕು. ಅದು ಮಾಡಬೇಕಾದದ್ದು ಯಾವ ನಾಸಾಪುಟದಿಂದ ಅಂತ ಅವ್ರು ಹೇಳಲಿಲ್ಲ ಯೋಗ ದೀಪಿಕಾದಲ್ಲಿ ಮತ್ತು ತತ್ವಕಣಿಕಾದಲ್ಲಿ. ಭಸ್ಮವನ್ನು ಹೊರಹಾಕಬೇಕಾದ್ದು ಎಲ್ಲಿಂದ ಅಂತ ಅವ್ರು ಹೇಳಲಿಲ್ಲ. ಮೊದಲು ಪ್ರಾರಂಭದ ರೇಚಕವನ್ನು ಮಾಡಬೇಕಾದದ್ದು ಮಾತ್ರ ಬಲ ಮೂಗಿನಿಂದ ಅಂತ ಹೇಳಿದ್ದಾರೆ. ಅದಕ್ಕನುಸಾರವಾಗಿ ಇಟ್ಕೊಳ್ಳೋದಾದ್ರೆ ಬಲ ಮೂಗಿನಿಂದಲೇ ಭಸ್ಮ ಹೊರ ಹಾಕಬೇಕಾಗ್ತದೆ. ಆ ಮೊದಲು ಹೇಳಿದ ರೇಚಕ ಏನಿದೆ ಕೇವಲ ವಾಯುವಿನ ಹೊರಹಾಕುವಿಕೆ, ಅಲ್ಲಿ ಭಸ್ಮದ ಹೊರಹಾಕುವಿಕೆ ಸೇರಿಲ್ಲ. ಮೊದಲು ಅದಿರೋದು ವಾಯುವನ್ನು ಹೊರಹಾಕೋದು, ಮುಂದೆ ಒಳಗೆ ತಗೊಳ್ಳೋದು, ಕುಂಭಕ ಮಾಡುವುದು, ಸುಟ್ಟು ಹಾಕಿ ಎರಡನೇ ಬಾರಿ ಮತ್ತೊಂದು ಬಾರಿ ರೇಚಕ ಮಾಡುವುದು ಅಂತ ಇಟ್ಕೊಂಡ್ರೆ ಆ ರೇಚಕವನ್ನು ಎಡಮೂಗಿನಿಂದಲೇ ನಾವು ಮಾಡಬೇಕು ಅಂತ ಪ್ರಚಲಿತ ಪದ್ಧತಿಗೆ ಅನುಸಾರವಾಗಿ ಯೋಗ ದೀಪಿಕಾದ ಶ್ಲೋಕಗಳನ್ನ ಮತ್ತೆ ತತ್ವಕಣಿಕಾದ ಮಾತುಗಳನ್ನ ವ್ಯಾಖ್ಯಾನಿಸಿದ್ರೆ ಹಾಗೆ ಅದೊಂದು ಪದ್ಧತಿಯೇ ಬೇರೆ ಆಗ್ತದೆ. ಅಂತೂ ಹೇಗೆ ಮಾಡಬೇಕು ಅನ್ನೋದನ್ನ ಅವ್ರು ಹೇಳಲಿಲ್ಲ ಅನ್ನುವುದು ಒಂದು ಗೊಂದಲದ ವಿಷಯ ಆಗಿದೆ. ಅದಕ್ಕಾಗಿಯೇ ಈ ತಂತ್ರಸಾರಕ್ಕೆ ವ್ಯಾಖ್ಯಾನ ಮಾಡಿದಾಗ ಬನ್ನಂಜೆ ಗೋವಿಂದಾಚಾರ್ಯರು ಕೂಡ ಈ ಪಾಪಪುರುಷ ನಿರಸನದ ಬಗ್ಗೆ ಅನೇಕ ಪದ್ಧತಿಗಳು ಬಳಕೆಯಲ್ಲಿವೆ. ಯೋಗ ದೀಪಿಕಾ ಮೊದಲಾದ ಪ್ರಾಚೀನ ಗ್ರಂಥಗಳಲ್ಲಿ ಏನು ಬಳಕೆ ಇದೆ ಅದನ್ನು ಇಲ್ಲಿ ಕೊಟ್ಟಿದ್ದೇನೆ ಅಂತ ಅವರು ಹೇಳಿದ್ದಾರೆ. ವಾಯುವನ್ನ ಪೂರಕದ ಮೂಲಕ ಕುಂಭಕದಲ್ಲಿ ನಿಲ್ಲಿಸಿ ಆ ಗಾಳಿಯು ಅಪ್ಪಳಿಸಿ ಆಸ್ಫಾಲಯಿತ್ವ ಅಂತ ಯೋಗ ದೀಪಿಕಾದಲ್ಲಿ ಏನಿದೆಯಲ್ಲ, ಪಾಪಪುರುಷನ ಶರೀರ ಒಣಕಲು ತರಗೆಲೆಯಂತಾಯಿತೆಂದು ಭಾವಿಸಿ ಮುಂದೆ ಹೊಟ್ಟೆಯನ್ನು ಮುಟ್ಟಿ ವಾಯು ಬೀಜವನ್ನು ನೆನಪಿಸಬೇಕು. ಓಂ ಎಂ ಓಂ ಅಂತ. ನಾವೀಗೇನು 6, 12, 24 ಸಂಖ್ಯೆಗಳಲ್ಲಿ ವಾಯು ಬೀಜ, ಅಗ್ನಿ ಬೀಜ ಮತ್ತೆ ಅಮೃತ ಬೀಜಗಳನ್ನು ಹೇಳ್ತೇವೆ. ಅದರ ಬದಲು 3, 6, 12 ಗೋವಿಂದಾಚಾರ್ಯ ಹೇಳಿದ್ದಾರೆ. ಅದನ್ನು ನಾನು ಹಿಂದೆ ಒಂದ್ಸರಿ ಹೇಳಿದ್ದೆ. ಆ ಪಾಪ ಪುರುಷನ ಒಣಕಲು ಶರೀರ ಮತ್ತೆ ನರಸಿಂಹಾಗ್ನಿಯ ಜ್ವಾಲೆಗಳಿಂದ ಸುಟ್ಟು ಭಸ್ಮ ಆಯಿತು ಅಂತ ಭಾವಿಸಿ ಆ ಭಸ್ಮವನ್ನು ಹೊರಗೆ ಎಸೆಯುವಂತೆ ಚಿಂತಿಸಬೇಕು. ಅದು ಎಲ್ಲಿಂದ ಅಂತ ಅವರು ಕೂಡ ಬರೀಲಿಲ್ಲ. ಹೀಗೆ ಕೆಲವು ಗೊಂದಲಗಳಿವೆ. ಇಷ್ಟಾದರೂ ಕೂಡ ತತ್ವಕಣಿಕಾದಲ್ಲಿ ಹೇಳಿದಂತೆ ಈ ಪ್ರಾಣಾಯಾಮವನ್ನ ಅಳವಡಿಸಿಕೊಂಡು ಆ ಮೂಲಕನೇ ಪಾಪ ಪುರುಷ ವಿಸರ್ಜನವನ್ನು ಯಾರು ಮಾಡಿದರೆ ಅದರಲ್ಲಿ ತಪ್ಪೇನಾಗ್ಲಿಕ್ಕಿಲ್ಲ. ಆದರೆ ಈ ಪಾಪ ಪುರುಷ ವಿಸರ್ಜನವನ್ನ ನಾನು ಈಗಲೂ ಕೂಡ ಮಾಡ್ತಾ ಇಲ್ಲ. ನಾನು ಮಾಡ್ತಿಲ್ಲ ಅಂತ ಹೇಳಿದೆ. ಇನ್ನೂ ಎಷ್ಟೋ ಜನ ಆಚಾರವಂತರಾದವರು, ಜ್ಞಾನಿಗಳು ಅದ್ರ ಬಗ್ಗೆ ಮಾಡ್ತಿರಬಹುದು. ಕೇವಲ ಇದೊಂದು ಮನೋವಿಶ್ಲೇಷಣಾ ರೂಪವಾದ ವಿಧಾನ ಅಂತ ಮಾತ್ರ ಭಾವಿಸಿ ಅಲ್ಲಿರುವ ಆ ವಾಯು ಬೀಜ, ಅಗ್ನಿ ಬೀಜ ಮತ್ತೆ ಅಮೃತ ಬೀಜಗಳನ್ನು ಮಾತ್ರ ಉಪಯೋಗ ಮಾಡಿಕೊಂಡು ಪಾಪಪುರುಷ ವಿಸರ್ಜನವನ್ನು ನಾನು ಮಾಡ್ತಿದ್ದೇನೆ. ಒಂದು ವೇಳೆ ಪ್ರಾಣಾಯಾಮ ಮಾಡದೇನೆ ಪಾಪಪುರುಷ ವಿಸರ್ಜನೆ ಮಾಡಿದರೆ ಅದರಿಂದ ಏನಾದರೂ ದೋಷ ಬರ್ತದೋ ಹೇಗೆ ಅಂತ ನಾವು ಆಲೋಚನೆ ಮಾಡಿದರೆ ಹಾಗೇನು ಕಾಣಿಸೋದಿಲ್ಲ. ಆಚಾರ್ಯರು ಸಂಧ್ಯಾವಂದನದ ಆರಂಭದಲ್ಲಿ, ಗಾಯತ್ರಿ ಆರಂಭದಲ್ಲಿ ಇತ್ಯಾದಿಗಳಲ್ಲಿ ನಾವು ಮಾಡಬೇಕಾದಂತಹ ಪ್ರಾಣಾಯಾಮವನ್ನು ಹೇಗೆ ವಿಧಾನ ಮಾಡಿದ್ದಾರೆ ಹಾಗೆ ಪಾಪಪುರುಷ ವಿಸರ್ಜನೆ ಸಂದರ್ಭದಲ್ಲಿ ಮಾಡಬೇಕಾದ ಪ್ರಾಣಾಯಾಮವನ್ನು ಅವರು ವಿಧಾನ ಮಾಡಲಿಲ್ಲ. ಅವರು ಮಾಡದೆ ಹೋದರೂ ಕೂಡ ಗ್ರಂಥಾಂತರಗಳಿಂದ ಅಧ್ಯಯನ ಮಾಡಿ ತಮ್ಮ ಸಾಧನೆಯ ಮೂಲಕ ಅದನ್ನು ತಿಳ್ಕೊಂಡು ಯೋಗ ದೀಪಿಕಾಕಾರರು, ನಾರಾಯಣ ಪಂಡಿತಾಚಾರ್ಯರು ಮತ್ತೆ ತತ್ವಕಣಿಕಾಕಾರರಾದಂತಹ ರಘುನಾಥ ತೀರ್ಥರು ಮೊದಲಾದವರು ಅದನ್ನು ಅಳವಡಿಸಿಕೊಂಡಿರಬಹುದು ತಮ್ಮ ಆಚರಣದಲ್ಲಿ. ಹಾಗೆ ಯಾರಾದರೂ ಅದನ್ನು ಅಳವಡಿಸಿಕೊಳ್ಳುವುದಿದ್ರೆ ಅದು ಶ್ರೇಷ್ಠವೇ. ಆದರೆ ಅಂಥ ಪ್ರಾಣಾಯಾಮವನ್ನ ಈ ಪಾಪಪುರುಷ ವಿಸರ್ಜನೆ ಕಾಲದಲ್ಲಿ ಮಾಡದೆ ಹೋದರೆ ಅದರಿಂದ ದೋಷವೇನಿಲ್ಲ ಅಂತ ನನಗೆ ಕಾಣಿಸ್ತದೆ ಇದನ್ನೆಲ್ಲ ನೋಡಿದರೆ. ಮತ್ತೆ ಇನ್ನೊಂದು ಪ್ರಶ್ನೆಯೂ ಅಲ್ಲಿ ಬರಬಹುದು. ಪ್ರಾಣಾಯಾಮವನ್ನು ನಾವು ಮಾಡದೆ ಹೋದರೆ ಆ ಗಾಳಿಯ ಹೊಡೆತ ಅದಿಲ್ಲದೆ ಆ ಪಾಪಪುರುಷ ಒಣಗುವುದು ಹೇಗೆ, ಅವನು ಸುಡುವುದು ಹೇಗೆ? ಸುಮ್ಮನೆ ಅಗ್ನಿ ಬೀಜ, ವಾಯು ಬೀಜವನ್ನು ಹೇಳಿಬಿಟ್ರೆ ಅವನು ಒಣಗುವುದು, ಅಗ್ನಿ ಬೀಜ ಹೇಳಿಬಿಟ್ರೆ ಅವನು ಸುಟ್ಟು ಬಿಡುವುದು ಆಗಿಬಿಡ್ತದ? ಪ್ರಾಣಾಯಾಮವನ್ನು ಮಾಡಿದರೆ
ಅದರ ಹೊಡೆತದಿಂದಾಗಿ ಅಥವಾ ಒಣಗಿ ಸುಟ್ಟು ಇತ್ಯಾದಿ ಕ್ರಿಯೆಗಳಾಗಬಹುದು. ಪ್ರಾಣಾಯಾಮ ಮಾಡದೆ ಹೋದ್ರೆ ಇದೆಲ್ಲ ಆಗುವುದು ಹೇಗೆ ಅಂತ ಒಂದು ಪ್ರಶ್ನೆ ಬರಬಹುದು. ಹಾಗೆ ಅಂತ ಒಂದು ಪ್ರಶ್ನೆ ನನಗೂ ಕೂಡ ಬಂದಿತ್ತು. ಅದಕ್ಕೆ ಉತ್ತರವನ್ನು ಏನು ತಿಳ್ಕೊಳ್ಬೇಕು ಅಂದ್ರೆ, ಅದು ಆ ಮಂತ್ರಗಳ ಬಲದಿಂದ ಆಗ್ತದೆ. ಮತ್ತೆ ಆ ಸಂದರ್ಭದಲ್ಲಿ ಭಗವಂತನನ್ನ ಮತ್ತೆ ಲಕ್ಷ್ಮೀದೇವಿಯನ್ನ, ಮುಖ್ಯ ಪ್ರಾಣಾದಿಗಳನ್ನ ನಾವು ಆ ಸಂದರ್ಭದಲ್ಲಿ ನೆನೆಸ್ತೇವೆ. ವಾಯೋಶ್ಚ ಪ್ರಕೃತೇಶ್ಚೈವ ಜಯೋ ಭಕ್ತಿಯವ ನಾಣ್ಯಥ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳಿದಂತೆ, ವಾಯು ಪ್ರಕೃತಿ ಮೊದಲಾದವುಗಳನ್ನು ನಾವು ಗೆಲ್ಲುವುದು ಭಕ್ತಿಯಿಂದಲೇ ಅಂತ ಹೇಳಿರೋದ್ರಿಂದ, ಆ ಭಗವಂತ ಮುಖ್ಯ ಪ್ರಾಣ ಮೊದಲಾದವರು ನಮಗೇನು ಮನಃಶಕ್ತಿಯನ್ನು ಕೊಡ್ತಾರೆ, ಆ ಮನಃಶಕ್ತಿಯಿಂದ ಇದು ಒಣಗುವುದು, ಸುಡುವುದು ಇದೆಲ್ಲ ಸಾಧ್ಯ ಆಗ್ತದೆ. ಇದೊಂದು ಗಮನಿಸಿ. ಹೊಟ್ಟೆಯ ಎಡಭಾಗದಲ್ಲಿ ಪಾಪಪುರುಷ ಇದ್ದಾನೆ. ಆತ ನಾಭಿಗೆ ಬರಬೇಕು ಮೊದಲು. ಆತನನ್ನ ಎಡಭಾಗದಿಂದ ನಾಭಿಗೆ ತರಲಿಕ್ಕೆ ಮಂತ್ರ ಏನಿಲ್ಲ. ನಾಭಿಗೆ ತಂದ ಮೇಲೆ ಆತನನ್ನು ಒಣಗಿಸಲಿಕ್ಕೆ 3 ಬಾರಿ ಅಥವಾ 6 ಬಾರಿ ವಾಯು ಬೀಜ ಇದೆ. ಆತನನ್ನು ಮುಂದೆ ಎದೆಗೆ ತನಕ ತರಲಿಕ್ಕೆ ಮಂತ್ರ ಏನಿಲ್ಲ. ಎದೆಗೆ ತಂದ ಮೇಲೆ ಆತನನ್ನು ಸುಡಲಿಕ್ಕೆ ಅಗ್ನಿ ಬೀಜ ಇದೆ, 6 ಬಾರಿ ಅಥವಾ 12 ಬಾರಿ. ಹೀಗೆ ಒಣಗಿಸಲಿಕ್ಕೆ ಸುಡಲಿಕ್ಕೆ ಅಗ್ನಿ ಬೀಜಗಳು, ವಾಯು ಬೀಜ ಮತ್ತು ಅಗ್ನಿ ಬೀಜ ಇದೆ. ಎಡಭಾಗದಲ್ಲಿದ್ದವನನ್ನ ಬಲಭಾಗಕ್ಕೆ ತರಲಿಕ್ಕೆ ನಮ್ಮ ಮನಃಶಕ್ತಿಯೇ ಕಾರಣ ಆಗಬೇಕು. ನಮ್ಮ ಮನಃಶಕ್ತಿ ಅಂದ್ರೆ ಭಗವಂತ ನಮಗೆ ಅನುಗ್ರಹಿಸಿದಂತಹ ಮನಃಶಕ್ತಿಯೇ ಕಾರಣ ಆಗಬೇಕು. ಹಾಗೆ ಮನಃಶಕ್ತಿಯಿಂದಲೇ ಆತನನ್ನು ಎಡಭಾಗದಿಂದ ಹೊಟ್ಟೆ ಮೂಲಕ್ಕೆ ತಂದು ಅಲ್ಲಿ ಮಂತ್ರಶಕ್ತಿ ಮತ್ತು ಮನಃಶಕ್ತಿಗಳ ಮೂಲಕ ಆತನನ್ನು ಒಣಗಿಸಿ, ಮತ್ತೆ ಮನಃಶಕ್ತಿಯಿಂದ ಆತನನ್ನು ಎದೆಗೆ ತಂದು, ಮತ್ತೆ ಮನಃಶಕ್ತಿ ಮತ್ತು ಮಂತ್ರಶಕ್ತಿಗಳ ಮೂಲಕ ಆತನನ್ನು ಸುಟ್ಟು ಮುಂದೆ ಅಮೃತ ವೃಷ್ಟಿಗೆ ನಮ್ಮನ್ನು ನಾವು ಗುರಿ ಮಾಡಿಕೊಳ್ಳಬಹುದು. ಮತ್ತೆ ಇಲ್ಲಿ ತಂತ್ರಸಾರದಲ್ಲಿ ಈ 2ನೇ ಅಧ್ಯಾಯದ ಈ ಶ್ಲೋಕದಲ್ಲಿ ಪಾಪಪುರುಷನ ಭಸ್ಮವನ್ನು ಹೊರಹಾಕುವುದ್ರ ಬಗ್ಗೆ ಆಚಾರ್ಯ ಏನು ಹೇಳಲಿಲ್ಲ. ಹಾಗಾಗಿ ಅದನ್ನು ಮಾಡದೆ ಹೋದ್ರೂ ಕೂಡ ತಪ್ಪೇನಿಲ್ಲ ಅಂತಾನೆ ನನಗೆ ಅನಿಸುವುದು. ಅದ್ರ ಬಗ್ಗೆ ಕೂಡ ನೀವು ನಿಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು. ಮತ್ತೆ ಈ ಪ್ರಾಣಾಯಾಮ ಅನ್ನೋದು ಏನಿದೆಯಲ್ಲ, 1, 2, 4ರ ಅನುಪಾತದಲ್ಲಿ ನಾವು ಮಾಡುವ ಪ್ರಾಣಾಯಾಮ, ಆಜಮ್ಯ ಪ್ರಾಣಾನಾಯಮ್ಯ ಅಂತ ನಮ್ಮ ಆಹ್ನಿಕ ಪ್ರಾರಂಭ ಕಾಣ್ತದಲ್ಲ, ಸಂಧ್ಯಾವಂದನದ ಆರಂಭದಲ್ಲಿ, ಅರ್ಘ್ಯಕ್ಕಿಂತ ಮುಂಚೆ, ಗಾಯತ್ರಿಯ ಪೂರ್ವಾಪರದಲ್ಲಿ ಮತ್ತು ಸಂಧ್ಯಾವಂದನ ಮುಗಿದ ಮೇಲೆ 1 ಬಾರಿ ಅಥವಾ 3 ಬಾರಿ. ಈ ಪ್ರಾಣಾಯಾಮ ಅಂತನ್ನೋದು ಅತ್ಯಂತ ಮುಖ್ಯವಾದದ್ದು. ಅದನ್ನು ಆಚಾರ್ಯ ಹೇಳಿದ್ದಾರೆ. ಅದನ್ನು ಮಾಡದೆ ಹೋದ್ರೆ ದೋಷವಿದೆ, ಮತ್ತೆ ಏಕಾಗ್ರತೆಯೂ ಕೂಡ ಬರೋದಿಲ್ಲ. ರೋಗ ನಿರೋಧಕ ಶಕ್ತಿಯೂ ಕೂಡ ಅದರಿಂದ ಹೆಚ್ಚುತ್ತದೆ. ನಾವು ಗಮನಿಸಬೇಕಾದ್ದೇನೆಂದ್ರೆ, 3 ಹೊತ್ತು ಸಂಧ್ಯಾವಂದನೆ ಮಾಡಿದಾಗ 1 ಹೊತ್ತು ಸಂಧ್ಯಾವಂದನದಲ್ಲಿ ಕನಿಷ್ಠ 5 ಪ್ರಾಣಾಯಾಮಗಳು ಅಥವಾ 7 ಆಗಬಹುದು. 5 ಪ್ರಾಣಾಯಾಮಗಳಾದ್ರೆ 3 ಹೊತ್ತು ಸಂಧ್ಯಾವಂದನದಲ್ಲಿ 15 ಪ್ರಾಣಾಯಾಮಗಳಾಗ್ತವೆ. ದೇವತಾ ಪೂಜೆ ಆರಂಭದಲ್ಲಿ, ಬ್ರಹ್ಮಯಜ್ಞದ ಆರಂಭದಲ್ಲಿ, ಉಪಾಸನದ ಆರಂಭದಲ್ಲಿ, ಬಲಿಹರಣದ ಆರಂಭದಲ್ಲಿ, ಹೀಗೊಂದು 3-4 ಸರಿ ಮತ್ತೆ ಎಕ್ಸ್ಟ್ರಾ ಆಗ್ತದೆ. ಮತ್ತೆ ಒಂದೊಂದು ನಾರಾಯಣ ಅಷ್ಟಾಕ್ಷರ ಮೊದಲಾದ ಜಪಗಳನ್ನು ನಾವು ಮಾಡುವಾಗ ಅಲ್ಲಿ ಕೂಡ ಪ್ರಾಣಾಯಾಮ ಮಾಡುವುದಾದ್ರೆ 20ಕ್ಕಿಂತ ಹೆಚ್ಚು ಬಾರಿ ಪ್ರಾಣಾಯಾಮಗಳು ನಮ್ಮಿಂದ ಪ್ರತಿನಿತ್ಯ ನಡೀಬೇಕಾಗ್ತದೆ. ಅವು ಆ ಪ್ರಾಣಾಯಾಮ ಅಂತಂದು ಅತ್ಯಂತ ಅಗತ್ಯವಾದದ್ದು. ಆಚಾರ್ಯರದನ್ನ ತಂತ್ರಸಾರದಲ್ಲಿ ಸ್ಪಷ್ಟವಾಗಿ ಹೇಗೆ ಮಾಡಬೇಕು ಅಂತಂದು ಹೇಳಿರುವಂಥದ್ದು 1, 2, 4ರ ಅನುಪಾತದಲ್ಲಿ. ನನ್ನ ಪ್ರಶ್ನೆ ಏನಂದ್ರೆ, ಆ ಪ್ರಾಣಾಯಾಮವನ್ನ 1, 2, 4ರ ಅನುಪಾತದಲ್ಲಿ ಮಾಡಬೇಕಾದ ಪ್ರಾಣಾಯಾಮವನ್ನ ನಾವೀಗ ನಮ್ಮ ಆಹ್ನಿಕದಲ್ಲಿ ಎಷ್ಟು ಬಾರಿ ಮಾಡ್ತಾ ಇದ್ದೇವೆ? ನಾನು ತಮ್ಮ ಎದುರಿಗೆ ಅದನ್ನು ಹೇಳ್ಕೋಬೇಕು ಅಂತ ಬಯಸ್ತೇನೆ. ಪ್ರಾತಃ ಸಂಧ್ಯಾವಂದನದಲ್ಲಿ 5 ಬಾರಿ ಅದನ್ನು ಮಾಡ್ತೇನೆ, ಮಧ್ಯಾಹ್ನ ಸಂಧ್ಯಾವಂದನದಲ್ಲಿ 2 ಬಾರಿ ಗಾಯತ್ರಿಯ ಪೂರ್ವಾಪರದಲ್ಲಿ, ಸಾಯಂ ಸಂಧ್ಯಾವಂದನದಲ್ಲಿ ಗಾಯತ್ರಿಯ ಪೂರ್ವಾಪರದಲ್ಲಿ, ಹೀಗೆ ಒಟ್ಟು 9 ಬಾರಿ ದಿವಸಕ್ಕೆ ಪ್ರಾಣಾಯಾಮ ಮಾಡ್ತೇನೆ ಅಷ್ಟೇ, ಆಚಾರ್ಯ ಹೇಳಿದ ಆ ಪ್ರಾಣಾಯಾಮವನ್ನು. ಇನ್ನು 10ಕ್ಕಿಂತ ಹೆಚ್ಚು ಬಾರಿ ಪ್ರಾಣಾಯಾಮ ನಾವೇನು ಮಾಡಬೇಕಾಗಿದೆ ಅದನ್ನು ಮಾಡ್ತಿಲ್ಲ, ಸುಮ್ಮನೆ ಮೂಗು ಹಿಡ್ಕೊಳ್ತೇನೆ ನಾನು. ಉಳಿದ ಸಾಧಕರ ಬಗ್ಗೆ ನಂಗೆ ಗೊತ್ತಿಲ್ಲ, ಯಾರು ಮಾಡ್ತಿರಬಹುದು, 20ಕ್ಕಿಂತ ಹೆಚ್ಚು ಬಾರಿ ಅದನ್ನು ಮಾಡ್ತಿರಬಹುದು. ಹೀಗೆ ಯಾವುದನ್ನು ಅತ್ಯಂತ ಕಡ್ಡಾಯವಾಗಿ ನಾವು ಮಾಡಬೇಕಾಗಿದೆಯೋ ಅದನ್ನು ನಾವು ರೂಢಿಸಿಕೊಂಡಿಲ್ಲ, ಅದು ಅತ್ಯಂತ ಮುಖ್ಯ. ಹಾಗಿರುವಾಗ ಅದನ್ನೆಲ್ಲವನ್ನೂ ರೂಢಿಸಿಕೊಂಡಾದ್ಮೇಲೆ 20ಕ್ಕಿಂತ ಹೆಚ್ಚು ಬಾರಿ ಎಲ್ಲೆಲ್ಲಿ ಅದನ್ನು ಮಾಡಬೇಕಾಗಿದೆಯೋ ನಾವು ಅಲ್ಲೆಲ್ಲ ಮಾಡಿ ಮುಂದೆ ಪಾಪ ಪುರುಷ ವಿಸರ್ಜನದಲ್ಲಿ ಕೂಡ ಪ್ರಾಣಾಯಾಮ ಮಾಡಬೇಕಾದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಮತ್ತೆ ಅದನ್ನು ರೂಢಿ ತಂದುಕೊಂಡ್ರೆ ಅದಕ್ಕೊಂದು ಅರ್ಥ ಬಂದಿತ್ತು. ಅಲ್ಲಿ ಮಾಡಬೇಕಾದ್ದನ್ನು ಬಿಟ್ಟು ಇಲ್ಲಿ ಮಾತ್ರ ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿದರೆ, ಅದ್ರ ಬಗ್ಗೆ ಪ್ರಯತ್ನ ಪಟ್ಟರೆ ಅದರಿಂದ ಹೆಚ್ಚೇನು ಫಲ ಸಿಗ್ಲಿಕ್ಕಿಲ್ಲ ಅಂತ ನಾನು ಆಲೋಚನೆ. ಮತ್ತೆ ಇದು ಈಗ ಪಾಪ ಪುರುಷ ವಿಸರ್ಜನೆಯಲ್ಲಿ ಮಾಡಬೇಕಾದ ಪ್ರಾಣಾಯಾಮ ಹೀಗೆ ಗೊಂದಲಗಳಿಂದ ಕೂಡಿದೆ. ಗೊಂದಲದಿಂದ ಕೂಡಿದ್ದು ಅನ್ನುವುದು ಸಾಪೇಕ್ಷ ಆಗಿರಬಹುದು. ಕೆಲವರಿಗೆ ಅದನ್ನು ನೋಡಿದಾಗ ಸ್ಪಷ್ಟವಾಗಿದೆ, ಹೀಗೆ ಮಾಡಿಬಿಡ್ತೇವೆ ಅಂತ ಮಾಡಬಹುದು. ಅದರದ್ದೇನು
ನನ್ನಿಂದೇನು ಆಕ್ಷೇಪ ಇರಬಾರದು ಅದ್ರ ಬಗ್ಗೆ, ಇಲ್ಲವೂ ಕೂಡ. ಹೀಗೆ ಪಾಪಪುರುಷ ವಿಸರ್ಜನೆ ಕುರಿತಾಗಿ ನನ್ನ ಆಲೋಚನೆ ಇದೆ. ಅದನ್ನೇನು ಮಾಡಲೇಬೇಕು ಅಂತಿಲ್ಲ, ಮಾಡದೆ ಹೋದರೂ ಕೂಡ ಮಂತ್ರಗಳ ಶಕ್ತಿಯಿಂದ ಮತ್ತೆ ನಮ್ಮ ಮನಃಶಕ್ತಿಯಿಂದ ಅದ್ರ ಹಿಂದೆ ಇರುವಂತಹ ಸೈಕೋಥೆರಪಿಕಲ್ ಆಂಗಲ್ ಅಂತ ಒಂದು ದೃಷ್ಟಿಕೋನ ಇದೆ. ಅದನ್ನೆಲ್ಲ ಹಿಂದೆ ಹೇಳಿದ್ದೀನಿ, ಮತ್ತೆ ಈಗ ಹೇಳಲಿಕ್ಕೆ ಹೋಗೋದಿಲ್ಲ. ಅದನ್ನ ನಾವು ತಿಳಿದುಕೊಂಡು ಅದೊಂದು ರೀಫ್ರೇಮಿಂಗ್, ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸುವಂತಹ ಒಂದು ಕ್ರಿಯೆ. ಅದು ನಿತ್ಯ ನಾವು ಅದನ್ನ ಮಾಡ್ತಾ ಇರಬೇಕು. ಕೆಲವು ಔಷಧಗಳನ್ನ ನಿತ್ಯ ನಾವು ತಗೋತಾ ಇರಬೇಕು, ಸಾಯುವ ತನಕ ತಗೊಂಡೇ ತಗೋಬೇಕು ಅದನ್ನ. ಇದು ನಮ್ಗೆ ಗೊತ್ತಿದೆ. ಅದರಂತೆ ಇದೊಂದು ಲೈಫ್ ಲಾಂಗ್ ಕೋರ್ಸ್ ಇದು, ಈ ಪಾಪಪುರುಷ ವಿಸರ್ಜನ ಅನ್ನೋದು. ಹೀಗೆ ಮಾಡ್ತಾನೆ ಇದ್ರೆ ಆ ಪಾಪಪುರುಷದ ವಿಸರ್ಜನೆ ಅಂತ ಅನ್ನೋದು ನಮ್ಮ ಕೈಯಿಂದ ಅನೇಕ ಬಾರಿ ನಡೆದು ಕೊನೆಗೊಂದು ಬಾರಿ ಪಾಪಪುರುಷ ಎಂದೂ ಕೂಡ ಮತ್ತೆ ಹುಟ್ಟದಂತೆ ಶಾಶ್ವತವಾಗಿ ಸಾಯ್ತಾನೆ. ಅಲ್ಲಿಯವರೆಗೆ ನಿತ್ಯ ಸಾಯ್ತಾನೆ, ಮತ್ತೆ ಹುಟ್ಟುತ್ತಾನೆ. ಇದೆಲ್ಲ ಇದ್ದದ್ದೇ. ಅದರಿಂದ ಪಾಪಪುರುಷ ವಿಸರ್ಜನಕ್ಕೆ ಸಂಬಂಧಪಟ್ಟ ಪ್ರಾಣಾಯಾಮ ಹಾಗೇನು ಕಡ್ಡಾಯ ಅಲ್ಲ ಅಂತ ನನ್ನ ಅಭಿಪ್ರಾಯ ಇದೆ. ಇದನ್ನ ನೀವು ಶ್ರವಣ ಮಾಡಿದವರೆಲ್ಲ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು, ಏನೂ ಸಂಕೋಚವಿಲ್ಲದೆ ಅಂತ ವಿನಂತಿ.